ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗಣೇಶ್ ವೀರಭದ್ರಯ್ಯ ಅಂತ. ಐ ಎಮ್ ಎ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್, ಬ್ರೈನ್, ಸ್ಪೈನ್ ಆ್ಯಂಡ್ ನ್ಯೂರೋ ಎಂಡೋವ್ಯಾಸ್ಕುಲರ್. ಇವತ್ತು ಮೆದುಳಿನ ಗೆಡ್ಡೆ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಎ ಟು ಝಡ್ ಅಂದರೆ ಆ ಟು ಡ ಎಲ್ಲನೂ ತಿಳ್ಕೊಳ್ಳೋಣ. ಮೆದುಳಿನ ಗೆಡ್ಡೆ ಅಂತಂದರೆ ಏನು, ಇದರಲ್ಲಿ ಯಾವ್ಯಾವ ಟೈಪ್ಸ್ ಇರುತ್ತೆ, ಅದರ ಕ್ಲಿನಿಕಲ್ ಫೀಚರ್ಸ್, ಸೂಚನೆಗಳು ಏನು ಉಂಟಾಗುತ್ತೆ ಮನುಷ್ಯನಲ್ಲಿ, ಮತ್ತು ಅದನ್ನು ರೋಗ ನಿರ್ಣಯ ಮಾಡುವಂಥ ಕ್ರೈಟೀರಿಯಾಸ್, ಡಯಾಗ್ನೋಸ್ಟಿಕ್ ಮೆಥಡ್ಸ್ ಯಾವುದು, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಯಾವುದು, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ಗೆ ಸಹಾಯ ಮಾಡುವಂಥ ಗ್ಯಾಜೆಟ್ಸ್ ಅಂತ ಏನು ಹೇಳ್ತೀವಿ, ಸಾಮಗ್ರಿಗಳು ಏನೇನು ಅಂತ ಇವತ್ತು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೆದುಳು ಗೆಡ್ಡೆ ಅಂತಂದರೆ ಏನು? ಮೆದುಳಿನ ಗೆಡ್ಡೆ ಅಂತಂದರೆ ಇದು ಮೆದುಳಿನಲ್ಲಿನ ಅಸಹಜ ಜೀವಕೋಶಗಳ ಬೆಳವಣಿಗೆ ಸಮೂಹ ಆಗಿರುತ್ತೆ. ಕೆಲವು ಹಾನಿಕಾರಕ ಅಲ್ಲದೆ ಇರೋದು, ಕ್ಯಾನ್ಸರ್ ರಹಿತ ಇಲ್ಲದೆ ಇರೋದು ಇರುತ್ತೆ, ಅದನ್ನ ಬೆನೈನ್ ಟ್ಯೂಮರ್ಸ್ ಅಂತೀವಿ. ಕೆಲವು ಕ್ಯಾನ್ಸರ್ ಆಗಿರುತ್ತೆ, ಅದು ಮಾರಣಾಂತಿಕವಾಗಿರುತ್ತೆ, ಅದನ್ನ ಮಾರಣಾಂತಿಕ ಗೆಡ್ಡೆಗಳು ಅಂತಲೂ ಕರಿತೀವಿ. ಇದರಲ್ಲಿ ಎರಡು ವಿಧ ಇರುತ್ತೆ. ಒಂದು ಪ್ರಾಥಮಿಕ, ಪ್ರೈಮರಿ, ಮತ್ತು ಸೆಕೆಂಡ್ರಿ ಅಂತಂತೀವಿ. ಸೆಕೆಂಡ್ರಿನ ಅಥವಾ ಮೆಟಾಸ್ಟೆಟಿಕ್ ಅಂತಲೂ ಕರಿತೀವಿ. ಮೆದುಳಿನಲ್ಲಿ ಉತ್ಪತ್ತಿಯಾದ ಗೆಡ್ಡೆಗಳನ್ನ ಪ್ರಾಥಮಿಕ ಗೆಡ್ಡೆಗಳು ಅಂತ ಕರಿತೀವಿ. ಮತ್ತೆ ಮೆಟಾಸ್ಟೆಟಿಕ್ ಗೆಡ್ಡೆಗಳು ಅಂತಂದ್ರೆ ಏನಪ್ಪಾ ಅಂದ್ರೆ, ಅದು ಬೇರೆ ಕಡೆ ಇದ್ದು, ಬೇರೆ ಅಂಗಾಂಗಗಳಲ್ಲಿ ಇದ್ದು, ಅದು ಮೆದುಳಿಗೆ ಬಂದು ಸೇರ್ಕೊಂಡಿರುತ್ತೆ, ಅಲ್ಲಿ ಬೆಳವಣಿಗೆಗೆ ಕಾರಣ ಆಗುತ್ತೆ. ಮತ್ತೆ ಮೆದುಳಿನ ಗೆಡ್ಡೆ ಅದರ ಎಷ್ಟು ವೇಗವಾಗಿ ಬೆಳೆಯುತ್ತೆ, ಮತ್ತೆ ಅದು ಸ್ಥಳ ಏನು, ಇದೆಲ್ಲನೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಡಿಸೈಡ್ ಮಾಡುತ್ತೆ. ಭಾರತದಲ್ಲಿ ಕೇಂದ್ರ ನರಮಂಡಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಟ್ಯೂಮರ್ಸ್, ಇದು ಪ್ರತಿ 1 ಲಕ್ಷ ಜನಕ್ಕೆ 5ರಿಂದ 10 ಇರಬಹುದು. ಇದರಲ್ಲಿ 2% ಮಾರಣಾಂತಿಕವಾಗಿರುತ್ತೆ. ಸಾಮಾನ್ಯವಾಗಿ ಹೇಳ್ದಂಗೆ ಮೆದುಳಿನ ಗೆಡ್ಡೆಗಳಲ್ಲಿ ಕ್ಯಾನ್ಸರ್ ರಹಿತ ಮತ್ತು ಕ್ಯಾನ್ಸರ್ ಗೆಡ್ಡೆಗಳು, ಕ್ಯಾನ್ಸರ್ ಅಲ್ಲದ ಗೆಡ್ಡೆಗಳು ಬೆನೈನ್ ಟ್ಯೂಮರ್ಸ್ ಅಂತ ಏನು ಹೇಳ್ತೀವಿ. ಅದರಲ್ಲಿ ಸಾಮಾನ್ಯ ಟ್ಯೂಮರ್ಗಳು ಯಾವುದಪ್ಪ ಅಂದರೆ ಮೆನಿಂಜಿಯೋಮಾ, ಅಕೋಸ್ಟಿಕ್ ಶ್ವಾನೋಮಾ, ಪಿಟ್ಯುಟರಿ ಅಡಿನೋಮಾ, ಇವು ಸಾಮಾನ್ಯ. ಮತ್ತು ಕ್ಯಾನ್ಸರ್ ಗೆಡ್ಡೆಗಳು ಯಾವುದಪ್ಪ ಅಂದರೆ ಗ್ಲಯೋಮಾಸ್, ಗ್ಲಯೋಬ್ಲಾಸ್ಟೋಮಾಸ್, ಅನಾಪ್ಲಾಸ್ಟಿಕ್ ಆಸ್ಟ್ರೋಸೈಟೋಮಾ, ಗ್ಲಯೋಸಾರ್ಕೋಮಾ ಮತ್ತು ಲಿಂಫೋಮಾಸ್. ಮತ್ತು ರೋಗ ಲಕ್ಷಣಗಳ ಸೂಚನೆಗಳೇನು? ಇದು ಗೆಡ್ಡೆ ಗಾತ್ರ, ಸ್ಥಳ ಮತ್ತು ಎಷ್ಟು ಫಾಸ್ಟಾಗಿ ಬೆಳವಣಿಗೆ ಆಗ್ತಾ ಇದೆ ಇದನ್ನು ಅವಲಂಬಿಸಿರುತ್ತೆ. ನಮ್ಮ ಬ್ರೈನು ವೇರಿಯಸ್ ಪಾರ್ಟ್ಸು, ರೈಟು, ಲೆಫ್ಟು, ಫ್ರಾಂಟಲ್ ಲೋಬು, ಟೆಂಪರಲ್ ಲೋಬ್, ಪೆರೈಟಲ್ ಲೋಬ್, ಸೆರೆಬೆಲ್ಲಮ್, ಬ್ರೈನ್ ಸ್ಟೆಮ್, ಸ್ಪೈನಲ್ ಕಾರ್ಡ್, ಈ ಥರ ವೇರಿಯಸ್ ಪಾರ್ಟ್ಸು ಇರುತ್ತೆ ಬ್ರೈನಲ್ಲಿ ಮತ್ತು ಸ್ಪೈನಲ್ ಕಾರ್ಡಲ್ಲಿ. ಇದರಲ್ಲಿ ಎಲ್ಲಿ ಬೇಕಾದ್ರೂ ಉಂಟಾಗ್ಬೋದು. ಇದನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಇದು ಒಂದು ತಲೆನೋವು ಕೇಳಿರ್ಬೋದು, ಸಾಮಾನ್ಯವಾದ ರೋಗ ಲಕ್ಷಣ. ಇದು ದೀರ್ಘಕಾಲದ ತಲೆನೋವಿದ್ದು, ಅದು ಸ್ವಾಭಾವಿಕ ತಲೆನೋವು ಸ್ವಭಾವ ಬೇರೆ ಆಗೋದು, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ತಲೆನೋವು ಬರೋದು, ಅದಾದಮೇಲೆ ವಾಕರಿಕೆ, ವಾಂತಿ, ಮತ್ತು ಅದಾದಮೇಲೆ ತಲೆನೋವು ಉಪಶಮನ ಆಗೋದು, ಇದೆಲ್ಲ ಇದ್ದರೆ ನಾವು ಗಮನ ಹರಿಸಬೇಕಾಗತ್ತೆ. ಮತ್ತು ದೃಷ್ಟಿಕೋನದಲ್ಲಿ ಕೊರತೆ, ವಿಜುವಲ್ ಅಕ್ಯೂಟಿ, ವಿಜುವಲ್ ಫೀಲ್ಡ್ಸ್. ವಿಜುವಲ್ ಫೀಲ್ಡ್ ಅಂತಂದರೆ ಇದೊಂದು ದೃಷ್ಟಿ ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿರ್ಬೋದು. ಇದರಲ್ಲಿ ಯಾರಾದರೂ ಸೈಡಲ್ಲಿ ಬಂದರೆ, ಈ ಕಡೆ ಸೈಡಲ್ಲಿ ಬಂದರೆ ಕೆಲವ್ರಿಗೆ ಗೊತ್ತಾಗದೇ ಇರ್ಬೋದು, ಸೈಡ್ ಬ್ಲೈಂಡ್ನೆಸ್ ಅಂತಲೂ ಹೇಳ್ತೀವಿ. ಇದೆಲ್ಲನೂ ಪಿಟ್ಯುಟರಿ ಅಡಿನೋಮಾ ಅಂತ ನಾವು ಏನು ಹೇಳ್ತೀವಿ, ಇದು ಇರೋ ಒಂದು ಸೂಚನೆ ಅಷ್ಟೆ. ಮತ್ತು ಕೈ
ಕಾಲಿನಲ್ಲಿ ಚಲನಶೀಲತೆ ಇಲ್ಲದೆ ಇರೋದು, ಅದನ್ನ ಲಕ್ವಾ ಅಂತ ಹೇಳ್ತೀವಿ, ಹೆಮಿಪ್ಯಾರಸಿಸ್, ಹೆಮಿಪ್ಲೇಜಿಯಾ ಅಂತ ಹೇಳ್ತೀವಿ. ಯಾಕೆಂತಂದರೆ ಇದು ನಮ್ಮ ಬ್ರೈನು ಎರಡು ಪಾರ್ಟು, ರೈಟ್ ಹೆಮಿಸ್ಪಿಯರ್, ಲೆಫ್ಟ್ ಹೆಮಿಸ್ಪಿಯರ್ ಅಂತೀವಿ. ರೈಟ್ ಹೆಮಿಸ್ಪಿಯರ್ ಅಂತ ಏನಿದೆ ಅದು ಲೆಫ್ಟ್ ಆಫ್ ದ ಬಾಡಿ, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ನ ಕಂಟ್ರೋಲ್ ಮಾಡುತ್ತೆ. ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಕಂಟ್ರೋಲ್ಸ್ ದ ರೈಟ್ ಹ್ಯಾಂಡ್ ಅಂಡ್ ರೈಟ್ ಲೆಗ್, ಮತ್ತು ಸ್ಪೀಚು ಮೋಸ್ಟ್ ಆಫ್ ದ ಪೀಪಲ್ನಲ್ಲಿ ಕಂಟ್ರೋಲ್ ಮಾಡುತ್ತೆ. ಇದು ಯಾವುದೇ ಒಂದು ಭಾಗದಲ್ಲಿ ನಮಗೆ ಗೆಡ್ಡೆ ಕಾಣಿಸ್ಕೊಂಡಾಗ ಅದು ಆಪೋಸಿಟ್ ಸೈಡ್ ವೀಕ್ನೆಸ್ ಕಂಡು ಬರ್ಬೋದು. ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಷ್ಟ ಆಗ್ಬೋದು. ಸಮ್ಟೈಮ್ಸು ಸೆರಿಬೆಲ್ಲರ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು ಹೆಮೆಂಜಿಯೋಬ್ಲಾಸ್ಟೋಮಾ ಅಂತ ಇರ್ಬೋದು, ಇಲ್ಲ ಮೆನಿಂಜಿಯೋಮಾ ಇರ್ಬೋದು. ಆ ಟೈಮ್ನಲ್ಲಿ ಅದು ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಆಗ್ಬೋದು, ಕಷ್ಟ ಆಗ್ಬೋದು. ಮತ್ತು ಮಾತಿನಲ್ಲಿ ತೊಂದರೆ ಆಗೋದು, ವ್ಯಕ್ತಿತ್ವ ನಡವಳಿಕೆಯ ರೂಪಾಂತರಗಳು, ಇವಾಗ ಫ್ರಾಂಟಲ್ ಲೋಬ್, ಟೆಂಪರಲ್ ಲೋಬ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಅದು ಮಾರಣಾಂತಿಕ ಗೆಡ್ಡೆ ಇರ್ಬೋದು, ಇಲ್ಲ ಮಾರಣಾಂತಿಕ ಇಲ್ಲದೇ ಇರೋ ಗೆಡ್ಡೆ ಆಗ್ಬೋದು. ಇದೆಲ್ಲನೂ ಇದು ಕೋಪ, ಖಿನ್ನತೆ, ಇವೆಲ್ಲ ನಡವಳಿಕೆ ರೂಪಾಂತರಗಳು ಆಗಿ ಕಂಡು ಬರ್ಬೋದು. ಮತ್ತು ಫಿಟ್ಸ್, ಅಪಸ್ಮರ, ರೋಗಗ್ರಸ್ತವಾಗುವಿಕೆ ಅಂತ ಏನು ಹೇಳ್ತೀವಿ, ಈ ಥರನೂ ಆಗ್ಬೋದು. ಇದೆಲ್ಲ ಸೂಚನೆಗಳು. ಮತ್ತು ಕಿವಿ ಕೇಳಿಸದೇ ಇರ್ಬೋದು, ಕೇಳುಗೆಡ್ಡೆಗಳೆಲ್ಲ, ಲೈಕ್ ಅಕೋಸ್ಟಿಕ್ ಶಾನೋಮಾ ಅಂತ ಹೇಳ್ತೀವಿ, ಅದು ಹಿಯರಿಂಗ್ ಲಾಸ್ ಇರುತ್ತೆ, ಅದರಲ್ಲಿ ಸರಿಯಾಗಿ ಕೇಳಿಸ್ತಾ ಇರೋದು ಆಗ್ಬೋದು. ಇದೆಲ್ಲ ಕೆಲವು ಸೂಚನೆಗಳು, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೀವಿ. ಪ್ರಾಥಮಿಕ ಗೆಡ್ಡೆಗಳು ಹೇಳ್ದಂಗೆ, ಪ್ರಾಥಮಿಕ ಗೆಡ್ಡೆಗಳು ಪ್ರೈಮರಿ ಬ್ರೈನ್ ಟ್ಯೂಮರ್ಸ್, ಪ್ರಾಥಮಿಕ ಮೆದುಳಿನ ಕ್ಯಾನ್ಸರ್. ನಿಖರವಾದ ಕಾರಣ ಆಕ್ಚುಲಿ ಇದು ಸ್ಪಷ್ಟ. ಹೆಚ್ಚಿನ ಪ್ರಮಾಣದಲ್ಲಿ ಅಯೋನೈಸಿಂಗ್ ರೇಡಿಯೇಷನ್ ಅಂತೀವಿ, ಇದರಿಂದ ಆಗಬಹುದು ಅಂತ ಕೆಲವು ರಿಸರ್ಚ್ ಪೇಪರ್ಸು ತೋರಿಸಿದೆ, ಕಂಡುಕೊಂಡಿದೆ. ಅದರಲ್ಲೂ CT ಸ್ಕ್ಯಾನ್ಗಳು, ಎಕ್ಸ್ರೇಗಳು, ಇದರ ಚಿಕಿತ್ಸೆ, ಇದರಲ್ಲಿ ವರ್ಷಾನುಗಳ ಕಾಲ ಕೆಲಸ ಮಾಡುವವರೆಗೂ ಉಂಟಾಗ್ಬೋದು. ಮೆದುಳಿನ ಕ್ಯಾನ್ಸರ್ ಬೆಳವಣಿಗೆಗೂ ಇದೇ ಕಾರಣಗಳು ಮೋಸ್ಟ್ ಆಫ್ ದ ಟೈಮ್ ರಿಸರ್ಚ್ ಪೇಪರ್ಸ್ ಎಲ್ಲ ತೋರಿಸಿದೆ. ಮತ್ತು ಏನು ಮಾಡಿದ್ರೆ ಇದು ಮೆದುಳಿನ ಗೆಡ್ಡೆ ಬರುತ್ತೆ, ಏನಿದ್ರೆ ಮೆದುಳಿನ ಗೆಡ್ಡೆ ಬರುತ್ತೆ ಅನ್ನೋದಕ್ಕೆ ಕೆಲವು ಕಾರಣಗಳು ಏನಪ್ಪ ಅಂದರೆ, ಕಾಮನ್ ಆಗಿ ಕಂಡುಬಂದಿರೋದು ಎಕ್ಸ್ಟ್ರೀಮ್ ಆಫ್ ಏಜ್, ತುಂಬ ಜಾಸ್ತಿ ವಯಸ್ಸಾಗಿರೋರಿಗೆ, ಮೆದುಳಿನ ಕ್ಯಾನ್ಸರ್ನ ಕುಟುಂಬದ ಇತಿಹಾಸ, ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ, ದೀರ್ಘಕಾಲ ಧೂಮಪಾನ ಮಾಡೋರಿಗೆ, ಕೀಟನಾಶಕಗಳು, ಸಸ್ಯನಾಶಕಗಳು ಮತ್ತು ರಸಗೊಬ್ಬರಗಳಲ್ಲಿ ತುಂಬ ವರ್ಷಗಳಿಂದ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಸೀಸಾ, ಪ್ಲಾಸ್ಟಿಕ್, ರಬ್ಬರ್, ಪೆಟ್ರೋಲಿಯಂ ಮತ್ತು ಫ್ಯಾಬ್ರಿಕ್ ನಲ್ಲಿ ಕೆಲಸ ಮಾಡೋರಿಗೆ ಕ್ಯಾನ್ಸರ್ ಮೆದುಳಿನ ಗೆಡ್ಡೆಗಳು ಉಂಟಾಗಬಹುದು ಅಂತ ರಿಸರ್ಚ್ ಪೇಪರ್ಸು ಮತ್ತು ಇದೆಲ್ಲ ತೋರಿಸಿದೆ. ಮತ್ತು ಮಾನೋನ್ಯೂಕ್ಲಿಯೋಸಿಸ್ ಅಥವಾ ಎಪ್ಸ್ಟೈನ್ ಬಾರ್ ವೈರಸ್ ಸೋಂಕಿರೋರ್ಗು ಲಿಂಫೋಮಸ್ಸು ಇದೆಲ್ಲ ಬರ್ಬೋದು ಅಂತ ಅಧ್ಯಯನಗಳು ತೋರಿಸಿದೆ. ಸೆಕೆಂಡರಿ ಬ್ರೈನ್ ಟ್ಯೂಮರ್ಸ್ ಅಂದರೆ ಮೆಟಾಸ್ಟೆಟಿಕ್ ಬ್ರೈನ್ ಟ್ಯೂಮರ್, ದೇಹದ ಇನ್ನೊಂದು ಭಾಗದಲ್ಲಿ ಪ್ರಾರಂಭ ಆಗಿ ಮೆದುಳಿಗೆ ಹೋಗಿ ಚಲಿಸಿ ಮತ್ತೆ ಅಲ್ಲಿ ಗೆಡ್ಡೆ ಬೆಳ್ಕೊಂಡಿರೋ ಟ್ಯೂಮರ್ಸ್ಗೆ ಮೆಟಾಸ್ಟೆಟಿಕ್ ಟ್ಯೂಮರ್ ಅಂತ ಕರಿತೀವಿ ಅಂತ ನಾವು ಮೊದಲು ಡಿಸ್ಕಸ್ ಮಾಡಿದ್ವಿ. ಇದು ಏನಪ್ಪ ಅಂದರೆ ಯಾವುದೇ ಒಂದು ಭಾಗದಲ್ಲಿ, ಅದು ಲಂಗ್ಸ್ ಇರ್ಬೋದು, ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಮೂತ್ರಪಿಂಡ ಕ್ಯಾನ್ಸರ್ ಮತ್ತು ಲಿವರ್ ಕ್ಯಾನ್ಸರ್, ಮೆಲನೋಮಾ, ಇದೆಲ್ಲನೂ ಕಾಮನ್ ಆಗಿ ಬ್ರೈನಲ್ಲಿ ಹೋಗ್ಬಿಟ್ಟು ಮೆಟಾಸ್ಟೇಸಿಸ್ ಆಗಿ ಬರಬಹುದು. ಮತ್ತು ಡಯಾಗ್ನೋಸಿಂಗ್ ಬ್ರೈನ್ ಟ್ಯೂಮರ್, ರೋಗ ನಿರ್ಣಯ ತಂತ್ರಗಳು ಏನು ಯಾವ್ದಾವುದು ಅಂತಂದರೆ, CT ಸ್ಕ್ಯಾನ್, ಮೆದುಳನ್ನು ನೋಡಲು ಅಕಸ್ಮಾತ್ ದೊಡ್ಡ ಗೆಡ್ಡೆ ಇದ್ದರೆ, ರಕ್ತಸ್ರಾವ ಆ ಗೆಡ್ಡೆಯಿಂದ ಆಗಿದ್ದರೆ, ರಕ್ತಸ್ರಾವ ಇದ್ದರೆ ಅದರಿಂದ ಮಾಹಿತಿ ತಿಳ್ಕೊಬೋದು.
ಎರಡನೇದಾಗಿ MRI ಸ್ಕ್ಯಾನ್. ಇದು ಮೆದುಳುಗೆಡ್ಡೆಯ ನಿಖರ ಸ್ಥಳ ಮತ್ತು ಹರಡುವಿಕೆ ಅನ್ನ ತಿಳ್ಕೋಬಹುದು. ಮೂರನೇದಾಗಿ MR ಸ್ಪೆಕ್ಟ್ರೋಸ್ಕೋಪಿ. ಸ್ಪೆಕ್ಟ್ರೋಸ್ಕೋಪಿ ಈ ಗೆಡ್ಡೆಯ ಸ್ವಭಾವ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕೋಲಿನ್ ಪೀಕ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಗೆಡ್ಡೆಗಳಲ್ಲಿ ಈ ಕೋಲಿನ್ ಪೀಕ್ ಅನ್ನೋದನ್ನ ನಾವು ನೋಡ್ತೀವಿ. ಪೆಟ್ ಸ್ಕ್ಯಾನ್. ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಸ್ಕ್ಯಾನ್. ಇದು ಸೆಕೆಂಡರೀಸು ಎಲ್ಲೆಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಆಧಾರ ಆಗುತ್ತೆ. ಸ್ಪ್ರೆಡ್ ಆಗಿರೋದಕ್ಕೆ ತಿಳ್ಕೊಬೋದು. ಮತ್ತೆ ಆಂಜಿಯೋಗ್ರಾಮ್, ಅದು CT ಆಂಜಿಯೋಗ್ರಾಮ್ ಇರ್ಬೋದು, MR ಆಂಜಿಯೋಗ್ರಾಮ್ ಇರ್ಬೋದು. ಇದು ಮೆದುಳಿನ ರಕ್ತನಾಳಗಳು ಯಾವ ಥರ ಇದೆ, ಪಕ್ಕದಲ್ಲಿ ಯಾವ ಥರ ರಕ್ತನಾಳಗಳು ಇದೆ ಗೆಡ್ಡೆ ಪಕ್ಕದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ನರರೋಗ ಶಸ್ತ್ರಚಿಕಿತ್ಸೆ ನಾವು ಮಾಡಬೇಕಾದ್ರೆ, ಬ್ರೈನ್ ಟ್ಯೂಮರ್ ಸರ್ಜರಿ ಮಾಡಬೇಕಾದ್ರೆ ಈ MRI ಸ್ಕ್ಯಾನು, ಸ್ಪೆಕ್ಟ್ರೋಸ್ಕೋಪಿ ಮತ್ತು ಪೆಟ್ ಸ್ಕ್ಯಾನು, CT ಸ್ಕ್ಯಾನು ಇದೆಲ್ಲ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಕಾಂಪ್ರಿಹೆನ್ಸಿವ್ ಆಗಿ ಸರ್ಜರಿ ಸೇಫಾಗಿ ಮಾಡೋದಕ್ಕೆ ಇವೆಲ್ಲ ಅನುಕೂಲ ಆಗುತ್ತೆ. ಮತ್ತು ಬಯೋಪ್ಸಿನೂ ಮಾಡಿ ಏನು ಯಾವ ಥರ ಗೆಡ್ಡೆ ಇದೆ ಅಂತ ಕೆಲವು ಸಮಯದಲ್ಲಿ ತಿಳ್ಕೊಬೋದು. ಇವಾಗ ಮೆದುಳು ಗೆಡ್ಡೆ ತುಂಬ ಮೇಲೆ ಸರ್ಫೇಸಲ್ಲೇ ಇದ್ದರೆ ಅದು ಕೆಲವು ಸ್ಕಾಲ್ಪ್ ಅಂತ ಮೇಲೆ ಏನು ಹೇಳ್ತೀವಿ, ಅದು ಮೂಳೆನೂ ತಿಂದ್ಕೊಂಡು ಸ್ಕಾಲ್ಪನ್ನು ಆಚೆ ಇದ್ದರೆ ಅವಾಗ ಜಸ್ಟ್ ಒಂದು ಬಯಾಪ್ಸಿ ತೊಗೊಂಡು ತಿಳ್ಕೊಬೋದು ಅದು ಯಾವ ಥರ ಗೆಡ್ಡೆ ಅಂತ. ಆಮೇಲೆ ಟ್ಯೂಮರ್ ಮಾರ್ಕರ್ಸ್ ಇದು ರಕ್ತ, ಮೂತ್ರ, ಅಂಗಾಂಶಗಳಲ್ಲಿ ಗೆಡ್ಡೆಯ ಗುರುತುಗಳು ಏನಿದೆ ಅನ್ನೋದನ್ನ ಸೂಚಿಸುತ್ತೆ. ಅದರಿಂದನೂ ಕಂಡುಹಿಡ್ಕೋಬಹುದು. ಮತ್ತು CT-DNA ಅಂತ ಇದು ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ. ಇದು ಏನಪ್ಪಾ ಅಂದರೆ ರಕ್ತ ಚಲನೆಯಲ್ಲಿ ಕೆಲವು ಗೆಡ್ಡೆಗಳು ಅದು ಸತ್ತಾಗ ಅದ DNA ಚೂರುಗಳನ್ನು ಪ್ರವಾಹದಲ್ಲಿ ಬಿಡುಗಡೆ ಮಾಡುತ್ತೆ. ಈ ರಕ್ತನ ತಗೊಂಡು CT-DNA ನಾವು ಅನಲೈಸ್ ಮಾಡಿ ಕಂಡುಹಿಡ್ಕೊಂಡ್ರೆ ಆವಾಗ ನಮ್ಮ ಬ್ರೈನ್ ಟ್ಯೂಮರ್ಸ್ ಏನಿದೆ ತುಂಬ ಅರ್ಲಿ ಸ್ಟೇಜ್ನಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಮೆದುಳಿನ ಗೆಡ್ಡೆಯ ಚಿಕಿತ್ಸೆ ಆಯ್ಕೆಗಳು. ಈ ಚಿಕಿತ್ಸೆ ಆಯ್ಕೆಗಳು ಯಾವ ಥರ ಮಾಡ್ಬೋದು ಅಂತಂದರೆ ಸರ್ಜರಿ. ಫಸ್ಟ್ ಸರ್ಜರಿ ಯಾಕಪ್ಪ ಅಂತಂದರೆ ಒಂದು ಮೆದುಳಿನ ಗೆಡ್ಡೆಯಲ್ಲಿ ಬೆಳ್ಕೊಂಡಾಗ ಅದರ ಗಾತ್ರನ ಅದನ್ನ ಕಮ್ಮಿ ಮಾಡಿದ್ರೆ ಮೆದುಳಲ್ಲಿ ಆಗಿರೋ ಒಂದು ಪ್ರೆಷರ್ ಏನಿದೆ ಒಂದು ಕಮ್ಮಿ ಆಗುತ್ತೆ. ಮತ್ತು ಅದರ ಒತ್ತಡದಿಂದ ಆಗೋ ಅನಾಹುತಗಳನ್ನು ತಡೆಗಟ್ಟೋದಕ್ಕೆ ಗೆಡ್ಡೆ ತೆಗೆದಾಕಿದಾಗ ತುಂಬ ಅನುಕೂಲ ಆಗುತ್ತೆ. ಇವಾಗ ದೊಡ್ಡ ಮೆನಿಂಜಿಯೋಮಾ ಅದು ಮೆದುಳನ್ನ ಪ್ರೆಸ್ ಮಾಡ್ತಾ ಇದ್ರೆ ಅದರಿಂದ ಉಂಟಾಗೋ ಪ್ರಾಬ್ಲಮ್ಸ್ನ ನಾವು ಕಮ್ಮಿ ಮಾಡ್ಬೋದು. ಲಾರ್ಜ್ ಗ್ಲಯೋಮಾ ಅಂತಂತೀವಿ, ಅದರಿಂದ ತೆಗೆದಾಕಿದಾಗ ಅದು ಪ್ರೆಷರ್ ಕಮ್ಮಿ ಆಗುತ್ತೆ. ಫಿಲ್ಟರ್ ಅಡಿನೋಮಾ, ಮೂಗಿಂದ ನಾವು ಸರ್ಜರಿ ಮಾಡ್ತೀವಿ, ಎಂಡೋಸ್ಕೋಪಿಕ್ ಸರ್ಜರಿ, ಅದನ್ನು ಕ್ಲಿಯರ್ ಮಾಡಿದಾಗ ಆಪ್ಟಿಕ್ ನರ್ವ್ಸ್ ಅಂತ ಹೇಳ್ತೇನೆ, ನರಗಳು ಕಣ್ಣಿಗೆ ಹೋಗುತ್ತಲ್ಲ ಅದ್ರ ಮೇಲೆ ಒತ್ತಡನ ಕಮ್ಮಿ ಮಾಡುತ್ತೆ. ಆವಾಗ ವಿಷನ್ ರಿಕವರಿಗೂ ಅದು ಚೇತರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಸರ್ಜರಿಯಿಂದ ಅನುಕೂಲ ಅಂತಂದರೆ ಶೀಜರ್ ಫೋಕಸ್. ಕೆಲವು ಗೆಡ್ಡೆಗಳು ಮೆದುಳನ್ನು ಅದು ಇರಿಟೇಟ್ ಮಾಡ್ತಾ ಇರುತ್ತೆ, ಉದ್ರೇಕ ಮಾಡ್ತಾ ಇರುತ್ತೆ. ಆವಾಗ ಗೆಡ್ಡೆನ ತೆಗೆದಾಗ ಫಿಟ್ಸ್ನು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಕೆಲವು ಗೆಡ್ಡೆಗಳನ್ನು ಜೆನೆಟಿಕ್ ಸ್ಟಡಿ ಅಂತ ನಾವು ಅದಕ್ಕೆ ಕಳಿಸಿ ನಾವು ಆ ರಿಪೋರ್ಟ್ಸ್ ತಗೊಂಡಾಗ ಅದು ಕರೆಕ್ಟಾಗಿ ಯಾವ ಸೆಲ್ಸ್ ಮೇಲೆ ನಾವು ಮೆಡಿಸಿನ್ ಕೊಡ್ಬೋದು ಮತ್ತು ಯಾವ ಥರ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಮತ್ತು ರೇಡಿಯೋ ಸರ್ಜರಿ ಮತ್ತು ರೇಡಿಯೋಥೆರಪಿ. ವಿಕಿರಣ ಚಿಕಿತ್ಸೆ ಗೆಡ್ಡೆ ಕೋಶಗಳನ್ನು ತೆಗೆದುಹಾಕೋದಕ್ಕೆ ಮತ್ತು ಹೆಚ್ಚಿನ ಕ್ಷಕಿರಣಗಳು ಅಥವಾ ಇತರ ಕಣಗಳನ್ನು ಬಳಸ್ಬೋದು. ಈ ಗೆಡ್ಡೆ ಬೆಳವಣಿಗೆಯನ್ನು ವಿಳಂಬಗೊಳಿಸಲು ಮತ್ತು ನಿಲ್ಲಿಸಲು ಇದನ್ನು ಬಳಸ್ಕೋಬೋದು. ಇದನ್ನ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ಲೈನಾಕ್, ಕೋಬಾಲ್ಟ್ ಇತ್ಯಾದಿಗಳು ಉಪಯೋಗಿಸಲಾಗುತ್ತೆ. ಮತ್ತು ಒಂದು ಗ್ಲಯೋಮಾ ಮತ್ತು ಒಂದು ಕ್ಯಾನ್ಸರ್ ಗೆಡ್ಡೆನ ತೆಗೆದಾಗ ಅದು ಆ ಬೇರ್ಗಳು ಈವನ್ ನಾರ್ಮಲ್ ಮೆದುಳಿನಲ್ಲೂ ಬಿಟ್ಬಿಟ್ಟಿರುತ್ತೆ. ಈ ಸಣ್ಣ ಬೇರ್ಗಳನ್ನ ನಾವು ಜಾಸ್ತಿ ತೆಗೆಯಕ್ಕೆ ಹೋದಾಗ
ಅದು ನಾರ್ಮಲ್ ಬ್ರೈನ್ ಅಂತ ಹೇಳ್ತೀವಿ, ಅದಕ್ಕೆ ಡ್ಯಾಮೇಜ್ ಮಾಡಿ ಇನ್ನೂ ಜಾಸ್ತಿ ನ್ಯೂರೋಲಾಜಿಕಲ್ ಡೆಫಿಸಿಟ್ಸು, ವೀಕ್ನೆಸ್ಸು ಈ ಥರ ಎಲ್ಲ ಆಗೋದನ್ನ ಆಗ್ಬೋದು. ಅದಕ್ಕೆ ಈ ಯಾವುದೋ ಒಂದು ಗೆಡ್ಡೆನ ನಾವು ಸರ್ಜರಿನಲ್ಲಿ ನೋಡಿದಾಗ ಅದು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟನ್ನ ತೆಗೆದುಬಿಟ್ಟು ಅದರ ಪ್ರೆಷರ್ ಸಿಂಪ್ಟಮ್ಸ್ ಏನಿಂದ ಕಮ್ಮಿ ಮಾಡಿ ನಮಗೆ ಬಯೋಪ್ಸಿ ತಗೊಂಡು ಅದನ್ನು ಆದಷ್ಟು ರಿಮೂವ್ ಮಾಡಿ ಆಚೆ ಬರೋದು ವೆರಿ ಇಂಪಾರ್ಟೆಂಟು. ಈ ಬೇರೆಗಳು ಮಿಕ್ಕಿದ್ದಕ್ಕೆ ನಾವು ರೇಡಿಯೋ ಸರ್ಜರಿ ಮತ್ತು ಕೀಮೋಥೆರಪಿಯಿಂದ ಲೇಟ್ರ್ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಏಕೆಂತಂದರೆ ಮನುಷ್ಯನಿಗೆ ಒಂದು ಆಪರೇಷನ್ನು ಮಾಡಿದಾಗ ಅವರು ಮನುಷ್ಯ ನಾರ್ಮಲ್ ಆಗಿರೋದು ಮತ್ತು ಕೈ ಕಾಲು ವೀಕ್ನೆಸ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು, ಸರ್ಜರಿ ಅವನ್ನ ಜಾಸ್ತಿ ಪೇಷಂಟ್ನ ಜಾಸ್ತಿ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ. ಅದಕ್ಕೆ ಜಾಸ್ತಿ ಗೆಡ್ಡೆಯನ್ನು ಎಷ್ಟಾಗುತ್ತೋ ಅಷ್ಟು ಸೇಫಾಗಿ ತೆಗೆದು ಮಿಕ್ಕಿರೋ ಬೇರ್ಗಳಿಗೆ ರೇಡಿಯೇಷನ್ನು ಏನಿದೆ, ಕೀಮೋಥೆರಪಿ ಏನಿದೆ ಅದು ಕೊಡೋದು ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ಅದೇ ಥರ ನಾವು ಕೀಮೋಥೆರಪಿನ ಏನಕ್ಕೆ ಬಳಸಲಾಗುತ್ತೆ? ಕೀಮೋಥೆರಪಿನ ನಾವು ಔಷಧ ಆಧಾರಿತ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲೋದಕ್ಕೆ ಬಳಸಲಾಗುತ್ತೆ. ಇದನ್ನು ಕೀಮೋಥೆರಪಿನ ಈವನ್ ರಕ್ತ ಪರಿಚಲನೆ ಮುಖಾಂತರನೂ ಕೊಟ್ಕೋಬೋದು. ಕೀಮೋಥೆರಪಿ ಗೆಡ್ಡೆ ಕೋಶಗಳನ್ನ ವಿಭಜಿಸೋದು ಮತ್ತು ಹೊಸದಾಗಿ ಉತ್ಪತ್ತಿ ಆಗೋದನ್ನು ಅದನ್ನು ನಾಶ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದು ನಿರ್ದಿಷ್ಟ ಸಮಯದ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಔಷಧಿಯನ್ನು ಮತ್ತು ಔಷಧಗಳ ಮಿಶ್ರಣವನ್ನು ಒಂದು ನಿರ್ದಿಷ್ಟ ಸಂಖ್ಯೆಯ ಅವಧಿಯಲ್ಲಿ ಕೊಡಲಾಗುತ್ತೆ. ಇದನ್ನು ಕೀಮೋಥೆರಪಿ ಸೈಕಲ್ಸ್ ಅಂತ ಕರಿತೀವಿ. ಟಾರ್ಗೆಟ್ ಸೆಲ್ ಕೀಮೋಥೆರಪಿ ಉದ್ದೇಶ ಚಿಕಿತ್ಸೆ ಅಂತಲೂ ಕರಿಬಹುದು. ಉದ್ದೇಶಿತ ಗೆಡ್ಡೆ ಚಿಕಿತ್ಸೆ ಅಂತ. ಇದು ಟ್ರೆಡಿಷನಲ್ ಅಥವಾ ಸಾಂಪ್ರದಾಯಿಕ ಚಿಕಿತ್ಸೆಗಿಂತ ಭಿನ್ನ ಆಗಿರುತ್ತೆ. ಇದು ಹೆಚ್ಚು ನಿಖರವಾಗಿ ನಿರ್ದಿಷ್ಟ ಕ್ಯಾನ್ಸರ್ ಜೀವಕೋಶಗಳ ಮೇಲೆ ದಾಳಿ ಮಾಡಿ ಅದನ್ನು ಕೊಲ್ಲಿ ಗೆಡ್ಡೆ ಬೆಳೆಯೋದನ್ನ ಮತ್ತು ಹರಡೋದನ್ನ ತಪ್ಪಿಸುತ್ತೆ. ಇದು ಜೀವಕೋಶದ ಪ್ರೋಟೀನ್ ಮೇಲೆ ದಾಳಿ ಮಾಡಿ ಈ ಕ್ರಿಯೆನ ಉಂಟು ಮಾಡುತ್ತೆ. ನಾರ್ಮಲ್ ಜೀವಕೋಶಗಳ ಮೇಲೆ ಇದು ಡ್ಯಾಮೇಜ್ ಏನು ದಾಳಿ ಮಾಡಿ ಅದನ್ನ ಏನು ಡ್ಯಾಮೇಜ್ ಮಾಡಲ್ಲ. ಅದೇ ಇದರದ್ದು ಸ್ಪೆಷಾಲಿಟಿ. ಟಾರ್ಗೆಟ್ ಸೆಲ್ ಕೀಮೋಥೆರಪಿ ಅಂತ ಹೇಳ್ತೀವಿ ಇದನ್ನ. ಮತ್ತೆ ಇಮ್ಯುನೋಥೆರಪಿ ಅಥವಾ ಬಯೋಲಾಜಿಕಲ್ ಥೆರಪಿ ಅಂತಲೂ ಇದನ್ನ ಹೇಳ್ತೀವಿ. ಇಮ್ಯುನೋಥೆರಪಿ ಮತ್ತು ಕೀಮೋಥೆರಪಿನಲ್ಲಿ ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ, ಈ ಚಿಕಿತ್ಸೆಗಳು ಎರಡೂ ಕ್ಯಾನ್ಸರ್ನ ಕ್ಯೂರ್ ಮಾಡೋದಕ್ಕೆ ಯೂಸ್ ಮಾಡೋದು. ಕೀಮೋಥೆರಪಿ ವೇಗವಾಗಿ ಬೆಳೆಯುತ್ತಿರುವ ಕೋಶಗಳನ್ನು ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಕೊಲ್ಲಲು ಬಳಸುತ್ತೆ. ಬಟ್ ಇಮ್ಯುನೋಥೆರಪಿ ಕ್ಯಾನ್ಸರ್ ಕೋಶಗಳನ್ನ ನಿಧಾನಗೊಳಿಸಲು ಮತ್ತು ನಿಲ್ಲಿಸಲು ಮತ್ತು ಕೊಲ್ಲಲು ದೇಹದ ಇಮ್ಯೂನ್ ಸಿಸ್ಟಮ್ನ ಉಪಯೋಗಿಸ್ಕೊಳ್ಳುತ್ತೆ. ದೇಹದ ಪ್ರತಿರಕ್ಷಣಾ ಸಿಸ್ಟಮನ್ನು ಉಪಯೋಗಿಸ್ಕೊಳ್ಳುತ್ತೆ. ಇದರಲ್ಲಿ ಲಿಂಫೋಸೈಟ್ಸ್, ಮ್ಯಾಕ್ರೋಫೇಜಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಏನು ಹೇಳ್ತೀವಿ, NK ಸೆಲ್ಸ್ ಅಂತ ಹೇಳ್ತೀವಿ, ಇದನ್ನು ಆಕ್ಟಿವೇಟ್ ಮಾಡೋದ್ರ ಮೂಲಕ ಆ ಕ್ಯಾನ್ಸರ್ ಗೆಡ್ಡೆಗಳನ್ನ ಕೊಲ್ಲಲು ಅನುಕೂಲ ಮಾಡುತ್ತೆ. ಮತ್ತು ಬಿಸ್ಫಾಸ್ಫೋನೇಟ್ಗಳು ಅಂತ ಹೇಳ್ತೀವಿ. ಈ ಬಿಸ್ಫಾಸ್ಫೋನೇಟ್ಗಳು ಏನು ಮಾಡುತ್ತೆ ಅಂತಂದರೆ, ಮೂಳೆಯ ಜೀವಕೋಶಗಳು ಅಂದರೆ ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನು ಹೇಳ್ತೀವಿ ಅದನ್ನು ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಒಂದು ಕ್ಯಾನ್ಸರು ಮೆಟಾಸ್ಟಾಟಿಕ್ ಟು ದ ಬೋನ್ ಆದಾಗ ಆ ಮೂಳೆನ ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅದನ್ನ ಮೂಳೆನ ತಿಂದಾಕಿ ಅದನ್ನು ಟೊಳ್ಳು ಮಾಡ್ತಾ ಇರುತ್ತೆ. ಇದನ್ನು ಬಿಸ್ಫಾಸ್ಫೋನೇಟು ಇದನ್ನ ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿನ ಕಮ್ಮಿ ಮಾಡಿ ಮೂಳೆನ ಗಟ್ಟಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ, ಗಟ್ಟಿಯಾಗದಂಗೆ ನೋಡ್ಕೊಳ್ಳುತ್ತೆ. ಮತ್ತೆ ಪ್ರೋಟಾನ್ ಬೀಮ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಪ್ರೋಟಾನ್ ಬೀಮ್ ರೇಡಿಯೋಥೆರಪಿ ಅಂದರೆ ಇದು ಕೊಟ್ಟಾಗ ಪ್ರೋಟಾನ್ಗಳು ಜೀವಕೋಶಗಳಲ್ಲಿ ಈ ಗೆಡ್ಡೆಯ ಜೀವಕೋಶಗಳಲ್ಲಿ ಹೋಗಿ ನಿಂತಾಗ ಆ ಕ್ಯಾನ್ಸರ್ ಗೆಡ್ಡೆನ ನಾಶ ಮಾಡುತ್ತೆ. ಇದು ಒಂದು ಶಕ್ತಿಯ ಸ್ಫೋಟವನ್ನೇ ಒಂದು ಬಿಡುಗಡೆ ಮಾಡಿ ಆ ಕ್ಯಾನ್ಸರ್ ಗೆಡ್ಡೆನ ಕೊಲ್ಲೋದಕ್ಕೆ ಅನುಕೂಲ ಮಾಡುತ್ತೆ.
ಮತ್ತು ಪಾರ್ಟಿಕಲ್ ಥೆರಪಿ ಅಂತ ಹೇಳ್ತೀವಿ. ಇದು ಪಾರ್ಟಿಕಲ್ ಕೊಟ್ಟಾಗ ಇದು ಚಾರ್ಜಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅದು ಒಂದು ಚಾರ್ಜಡ್ ಪಾರ್ಟಿಕಲ್ಸ್ ಕೊಟ್ಟಾಗ ಇದು ಯಾವ ಜಾಗದಲ್ಲಿ ಅದು ಹೋಗಿದೆಯೋ ಅಲ್ಲೆಲ್ಲ ಒಂದು ವಿಕಿರಣ ಶಕ್ತಿಯನ್ನು ಬಿಡುಗಡೆ ಮಾಡಿ ಬಹುತೇಕವಾಗಿ ಇದು ಸ್ಟಾಪ್ ಆಗೋಕ್ಕಿಂತ ಮುಂಚೆ ಆ ಗೆಡ್ಡೆನ ಕಂಪ್ಲೀಟ್ ಆಗಿ ಅದನ್ನ ನಶಿಸುತ್ತೆ. ಅಡ್ವಾನ್ಸಸ್ ಇನ್ ದ ಟ್ಯೂಮರ್ ಸರ್ಜರಿ, ಸಪೋರ್ಟ್ ಟು ಟ್ಯೂಮರ್ ಸರ್ಜರಿ, ಇದೆಲ್ಲ ಸಪೋರ್ಟಿವ್ ಗ್ಯಾಜೆಟ್ಸ್ ಏನು, ಸಪೋರ್ಟಿವ್ ಥಿಂಗ್ಸ್ ಎಲ್ಲ ಏನೇನು ಅಂತ ಇವಾಗ ತಿಳ್ಕೊಳ್ಳೋಣ. ಇದರಲ್ಲಿ ಕ್ಯಾವಿಟ್ರಾನ್ ಅಲ್ಟ್ರಾಸೋನಿಕ್ ಶಸ್ತ್ರಚಿಕಿತ್ಸೆ ಕ್ಯೂಸಾ ಅಂತ ಹೇಳ್ತೀವಿ. ಇದನ್ನ ಅಕೋಸ್ಟಿಕ್ ಶಾನೋಮಾ ಸರ್ಜರಿನಲ್ಲಿ ಫೇಶಿಯಲ್ ನರ್ವ್ ಪ್ರಿಸರ್ವೇಷನ್ ಅಂತ ನಾವು ಮಾಡ್ತೀವಿ. ಯಾಕೆಂದರೆ ಅಕೋಸ್ಟಿಕ್ ಶಾನೋಮಾ ಇದು ಒಂದು ಹಿಂದೆ ಚಿಕ್ಕ ಮೆದುಳು ಮತ್ತು ಬ್ರೈನ್ ಸ್ಟೆಮ್ ಅಂತ ಏನು ಹೇಳ್ತೀವಿ, ಸೆರೆಬೆಲ್ಲಮ್ಮು ಮತ್ತು ಬ್ರೈನ್ ಸ್ಟೆಮ್ ಇದು ಆ್ಯಂಗಲ್ ಅಂತೀವಿ, ಸಿ ಪಿ ಆ್ಯಂಗಲ್ ಅಂತ, ಅಲ್ಲಿ ಗೆಡ್ಡೆ ಇರುತ್ತೆ. ಇದು ಕಿವಿ ಕೇಳಿಸದೇ ಇರೋ ಥರ ಸಿಂಪ್ಟಮ್ ಪ್ರೊಡ್ಯೂಸ್ ಮಾಡುತ್ತೆ, ಕಿವಿ ಕೇಳಿಸಲ್ಲ. ಅದಾದಮೇಲೆ ಫೇಶಿಯಲ್ ನರ್ವ್ ಅಂತ ಏನು ಹೇಳ್ತೀವಿ ಅದನ್ನೂ ಪ್ರೆಸ್ ಆಗಿಬಿಟ್ಟಿರುತ್ತೆ, ತುಂಬ ತಿನ್ನಾಗ್ಬಿಟ್ಟಿರುತ್ತೆ, ಅದಕ್ಕೆ ಅಂಟ್ಕೊಂಡಿರುತ್ತೆ. ಇದನ್ನು ಸೆಪ್ರೇಟ್ ಮಾಡೋದಕ್ಕೆ ಕ್ಯೂಸಾ ಅಂತ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ಇದನ್ನ ಯೂಸ್ ಮಾಡಿದಾಗ ಫೇಶಿಯಲ್ ನರ್ವ್ ಅಂತ ಏನು ಹೇಳ್ತೀವಿ ಅದನ್ನು ಉಳಿಸ್ಕೊಂಡಾಗ ನಮ್ಮ ಫೇಸು ಗೆಡ್ಡೆ ತೆಗೆದ ಮೇಲೂ ತುಂಬ ಸೊಟ್ಟ ಆಗಲ್ಲ. ಅದಕ್ಕೋಸ್ಕರ ಇದು ತುಂಬ ಯೂಸ್ಫುಲ್ ಇನ್ಸ್ಟ್ರೂಮೆಂಟ್ ಇದು ಕ್ಯೂಸಾ ಅಂತ. ಮತ್ತು ನ್ಯೂರೋ ನ್ಯಾವಿಗೇಷನ್, ಇದು ಕನಿಷ್ಠ ಆಕ್ರಮಣಶೀಲ GPS ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಇದು ನ್ಯೂರೋ ನ್ಯಾವಿಗೇಷನ್ ಅಂತ. ನಾವು ಹೆಂಗೆ GPS ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಗೊತ್ತಿಲ್ಲದಿರೋ ಜಾಗಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ಇಲ್ಲಿ ಇದನ್ನ ಯೂಸ್ ಮಾಡಿದಾಗ ಎಷ್ಟು ಬೇಕೋ ಅಲ್ಲಿಗೆ ಮಾತ್ರ ಹೋಗಿ, ಗೆಡ್ಡೆ ಎಲ್ಲಿದೆ ಅಲ್ಲಿಗೆ ಮಾತ್ರ ಹೋಗಿ, ಬೇರೆ ಯಾವ್ಯಾವುದು ಬ್ರೈನ್ ಸ್ಟ್ರಕ್ಚರ್ಸ್ ಇದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಗೆಡ್ಡೆ ಮಾತ್ರ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಇದು ಯೂಸ್ ಮಾಡೋದ್ರಿಂದ ಔಟ್ಕಮ್ ಅಂತ ಏನು ಹೇಳ್ತೀವಿ ಅದು ಬ್ಲಡ್ ಲಾಸ್ ಇರ್ಬೋದು, ಇಲ್ಲ ಬೇರೆ ಸ್ಟ್ರಕ್ಚರ್ಸ್ಗೆ ಡ್ಯಾಮೇಜ್ ಆಗೋ ಥರ ಇರ್ಬೋದು, ಇದೆಲ್ಲ ತುಂಬ ಕಮ್ಮಿ ಇರುತ್ತೆ. ಮತ್ತು ಅವೇಕ್ ಕ್ರೇನಿಯಾಟಮಿ ಇದೂ ಈಗ ರ್ಯಾಪಿಡಾಗಿ ಎಲ್ಲ ನ್ಯೂರೋಸರ್ಜನ್ಸ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಡಿಪೆಂಡಿಂಗ್ ಅಪಾನ್ ಅದು ಗೆಡ್ಡೆ ಎಲ್ಲಿದೆ. ಎಕ್ಸಾಂಪಲ್ ಮೋಟಾರ್ ಕಾರ್ಟೆಕ್ಸಲ್ಲಿ ಗ್ಲಯೋಮಾಸ್ ಅಂತ ಹೇಳ್ತೀವಿ, ಅಲ್ಲಿ ಏನೋ ಟ್ಯೂಮರ್ ಇದ್ದರೆ ಅದನ್ನು ಅವೇಕ್ ಕ್ರೇನಿಯಾಟಮಿ ಮಾಡೋದ್ರ ಮುಖಾಂತರ ಅದನ್ನು ಮೆದುಳು ಗೆಡ್ಡೆನ ತೆಗೆದಾಕ್ಬೋದು. ಮತ್ತು ನ್ಯೂರೋ ಎಂಡೋಸ್ಕೋಪಿ ಮತ್ತು ಪಿಲ್ಟರ್ ಅಡಿನೋಮಾ ಸರ್ಜರಿಗೆ ಮೂಗಿನ ಮುಖಾಂತರ ಸರ್ಜರಿ ಮಾಡ್ತೀವಿ. ಪಿಲ್ಟರ್ ಅಡಿನೋಮಾ ಇದಕ್ಕೆ ತುಂಬ ಅನುಕೂಲ ಆಗುತ್ತೆ. ಶಸ್ತ್ರಚಿಕಿತ್ಸೆ ಎಂಡೋವ್ಯಾಸ್ಕ್ಯುಲರ್ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ಗೆಡ್ಡೆ ಇತ್ತು, ಅದರಲ್ಲಿ ನಮಗೆ MRI CT ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತು ಅದು ತುಂಬ ಸರ್ಜರಿ ಮಾಡಿದ್ರೆ ತುಂಬ ರಕ್ತಸ್ರಾವ ಆಗುತ್ತೆ ಅಂತ. ಆವಾಗ ಎಂಡೋವ್ಯಾಸ್ಕ್ಯುಲರ್ ಎಂಬೋಲೈಸೇಷನ್ ಅಂತ ಮಾಡ್ತೀವಿ. ಎಕ್ಸಾಂಪಲ್ದು ಗ್ಲೋಮಸ್ ಜುಗುಲಾರ್ ಟ್ಯೂಮರ್ಸ್ ಅಂತೀವಿ, ಇದೆಲ್ಲ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಮೆನಿಂಜಿಯೋಮಾಸ್ ಸಮ್ಟೈಮ್ಸು ತುಂಬ ಬ್ಲೀಡಿಂಗ್ ಆಗೋ ರಿಸ್ಕ್ ಇದ್ದರೆ ನಾವು ಎಂಡೋವ್ಯಾಸ್ಕ್ಯುಲರ್ ಮುಖಾಂತರ ಅಲ್ಲೋಗಿ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಪಾರ್ಟಿಕಲ್ಸ್ನ ರಿಲೀಸ್ ಮಾಡಿ ಅಲ್ಲಿರೋ ರಕ್ತ ಸಂಚಾರ ಏನಿದೆಯೋ ಅದನ್ನೆಲ್ಲ ಕಮ್ಮಿ ಮಾಡಿ ಸರ್ಜರಿ ಮಾಡಿದಾಗೂ ಜಾಸ್ತಿ ರಕ್ತಸ್ರಾವ ಆಗದೇ ಇರೋಂಗೆ ನೋಡ್ಕೊಳ್ತೀವಿ ಎಂಡೋವ್ಯಾಸ್ಕ್ಯುಲರ್ ಎಂಬೋಲೈಸೇಷನ್ ಮುಖಾಂತರ. ಮತ್ತು ಸ್ಟೀರಿಯೋಟ್ಯಾಕ್ಸಿ, ಇದು ಹೆಲ್ಮೆಟ್ ಥರ ಫಿಕ್ಸ್ ಮಾಡಿ ಯಾವ ಪಾರ್ಟ್ ಇದೆಯೋ ಅಲ್ಲಿ ಮಾತ್ರ ಬಯೋಪ್ಸಿ ಮಾಡ್ತೀವಿ. ಸೊ ಈ ಥರ ವೇರಿಯಸ್ ಗ್ಯಾಜೆಟ್ಸ್ ಇಟ್ ಹ್ಯಾಸ್ ಹೆಲ್ಪ್ ಅಸ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ರೈನ್ ಸರ್ಜರಿನ ಸೇಫಾಗಿ ಮಾಡಲಾಗುತ್ತೆ. ಇದನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇದನ್ನು ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಗೆ ಏನಾದರೂ ಬರೀಬೇಕು, ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಇಲ್ಲಿರೋ ನಂಬರ್ಸ್ಗೆ ಕಾಲ್ ಮಾಡಿ, ಮೇಲ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಈ ವಿಡಿಯೋನ ವೀಕ್ಷಣೆ ಮಾಡೋದಕ್ಕೆ. ನಮಸ್ಕಾರ.